ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಭಾರತಾದ್ಯಂತ ಪ್ರಯಾಸ ಪ್ಯಾನ್ ಇಂಡಿಯಾ ಮಧುಮೇಹ ಪಾದ ಆರೋಗ್ಯ ಜಾಗೃತಿ ಪ್ರಚಾರ ಮತ್ತು ತಪಾಸಣೆ ಅಭಿಯಾನ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ ರುದ್ರಪ್ಪ ಪಾಟೀಲ ಅವರು ಸಸಿಗೆ ನೀರು ಹಾಕುವ ಮೂಲಕ ಹಾಗೂ ರಿಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಭಾರತಾದ್ಯಂತ ಪ್ರಯಾಸ ಪ್ಯಾನ್ ಇಂಡಿಯಾ ಮಧುಮೇಹ ಪಾದ ಆರೋಗ್ಯ ಜಾಗೃತಿ ಪ್ರಚಾರ ಮತ್ತು ತಪಾಸಣೆ ಅಭಿಯಾನ ವಾಹನಕ್ಕೆ ಹಸಿರು ಧ್ವಜ ತೋರಿಸಿ ರವಾನಿಸಿದರು. ಈ ಸಂದರ್ಭದಲ್ಲಿ ಡಾ ಉಮೇಶ್ ಎಸ್ಆರ್, ಡಾ ಶಿವಕುಮಾರ ಸಿಆರ್, ಡಾ ಸಂಜಯ್ ಶರ್ಮಾ, ಡಾ ವವನ್ ಬೆಳೆಹಳ್ಳಿ, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ವೈದ್ಯರುಗಳು ಇದ್ದರು. ಈ ಪ್ರಯಾಸ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ, ಇದರಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ನಮ್ಮ ಫುಡ್ ಕೇರ್ ವಿಶೇಷವಾಗಿ ಇಲ್ಲಿನೇ ಸ್ಕ್ರೀನ್ ಮಾಡ್ತಾರೆ ಅವರು. ಅಂದರೆ ನಮ್ಮ ಫುಡ್ಡನ್ನು ಸ್ಕ್ರೀನ್ ಮಾಡಿ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಫುಟ್ವೇರು ಅಥವಾ ಎಲ್ಲಾದರೂ ಜಾಸ್ತಿ ಪ್ರೆಷರ್ ಪಾಯಿಂಟ್ಸ್ ಇದ್ದರೆ ಹೌ ಟು ಆಫ್ಲೋಡ್ ಇಟ್, ದಟ್ ಇಸ್ ದ ರೈಟ್ ಟೆಕ್ನಿಕಲ್ ವರ್ಡ್ ಐ ಬಿಲೀವ್. ಆಫ್ಲೋಡ್ ಹೇಗೆ ಮಾಡಬೇಕು ಅಂತ ಹೇಳಿ ಆ ಫುಡ್ ಸೆಕ್ಯೂರಲ್ಲಿ ನಾನು ಹೋಗಿದ್ದೆ, ಫುಡ್ ಸೆಕ್ಯೂರಿಗೆ. ಸೊ ಐ ಆಮ್ ಆಲ್ಸೋ ಡಯಾಬಿಟಿಕ್, ಸೊ ಐ ಥಾಟ್ ಲೈಕ್ ವೈ ಶುಡ್ ನಾಟ್ ಗೆಟ್ ಇಟ್ ಚೆಕ್, ಆ್ಯಂಡ್ ದೇ ಹ್ಯಾವ್ ಮೇಡ್ ಎ ಸ್ಪೆಷಲ್ ವಾಟ್ ಯು ಕಾಲ್ ಇಟ್, ಇನ್ಸೋಲ್. It's an offloading insole. I am not wearing today, I was just observing. I am wearing it only on my sports shoe while I walk or jog. ಸೊ ಇದು ಡೈಲಿ ಪ್ರತಿನಿತ್ಯ ಅದನ್ನು ಉಪಯೋಗ ಮಾಡಿದರೆ ಅದು ನಮ್ಮ ಪಾದವನ್ನು ಸಂರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ಇದು ಆಧುನಿಕವಾಗಿ ಅನೇಕ ಎಲ್ಲ ಈಗ ಅಂದರೆ ಇದು ಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಜನರಲ್ಲಿ ಅವೇರ್ನೆಸ್ ತರ್ತಕ್ಕಂಥದ್ದಕ್ಕೆ, ಯಾಕಂದರೆ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಡಯಾಬಿಟೀಸ್, ಇಂಡಿಯಾ ಬೀಯಿಂಗ್ ದ ಡಯಾಬಿಟಿಕ್ ಕ್ಯಾಪಿಟಲ್, ನಾವು ಭಾಳಷ್ಟು ಜನರಿಗೆ ಅವ್ರಿಗೆ ಡಯಾಬಿಟೀಸ್ ಇದೆ ಅಂತಲೂ ಕೂಡ ಗೊತ್ತಿರಲ್ಲ ಪಾಪ. ಹಾಗಾಗಿ ಅವ್ರಿಗೆ ಏನಾದರೂ ಇಂಜುರೀಸ್ ಆದರೆ ಅಲ್ಲಿ ಅವರು ದೇರ್ ಇಸ್ ಅ ರಿಸ್ಕ್ ಆಫ್ ಲೂಸಿಂಗ್ ದ ಲಿಂಬ್ ಆ್ಯಸ್ ವೆಲ್. ಹಾಗಾಗಿ ಇದನ್ನು ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ಇದೊಂದು ಪ್ರಯಾಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲಿ ಆ್ಯಂಬುಲೆನ್ಸ್ ಮುಖಾಂತರ ಬೇರೆ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಹೋಗ್ಬೋದು ಅವರು. ಕಲಬುರಗಿ ಜಿಲ್ಲೆ ಆದಮೇಲೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ಅವ್ರು ಹೋಗಿ ಎಲ್ಲ ಮೆಡಿಕಲ್ ಕಾಲೇಜಸಲ್ಲಿ ಏನಂದರೆ ವಿ ನೀಡ್ ಟು ಎಸ್ಟಾಬ್ಲಿಷ್ ದಿಸ್ ಫೆಸಿಲಿಟಿ. ಏನಂದರೆ ಇಲ್ಲಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿ ಆರ್ ಡೂಯಿಂಗ್ ಒನ್ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಲ್ ಎಂಡೋಕ್ರೈನಾಲಜಿ ಇಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಒಂದಿದೆ, ಇಲ್ಲೊಂದು ಮಾಡ್ತಾ ಇದ್ದೀವಿ ನಾವು. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಹಾಗಾಗಿ ಅಲ್ಲಿವರೆಗೆ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಇದರ ಅವೇರ್ನೆಸ್ಸನ್ನು ನಾವು ತೆಗೆದುಕೊಳ್ಬೇಕು ಅಂತ ಅನ್ನೋದಕ್ಕೆ ಈಗಾಗಲೇ ನಾನು ಒಂದು ಸರ್ಕ್ಯುಲರ್ ಕೂಡ ಕೇಳಿದ್ದೀನಿ, DME ಅವರಿಗೆ ಕೊಟ್ಟಿದ್ದಾರೆ, ಒಂದು ಸರ್ಕ್ಯುಲರ್ ಇಶ್ಯೂ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ಆಲ್ ದ ಡೈರೆಕ್ಟರ್ ಶುಡ್ ಕೋಆಪ್ರೇಟ್ ಇನ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಇದರಲ್ಲಿ ಜನರಲ್ಲಿ ಅವೇರ್ನೆಸ್ಸನ್ನು ನಾವು ಕೊಟ್ಟರೆ ಅದರಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಯಾರು ಶ್ರೀಮಂತರು ಇರ್ತಾರೆ, ಯಾರು ಅವ್ರಿಗೆ ದೇ ಆರ್ ಅವೇರ್, ದೇ ಆರ್ ಟೇಕಿಂಗ್ ಕೇರ್. ಬಟ್ ಯಾರು ಬಡವರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ದೇ ಆರ್ ದ ವಿಕ್ಟಿಮ್ಸ್. ಸೊ ವಿ ನೀಡ್ ಟು ಬ್ರಿಂಗ್ ಅವೇರ್ನೆಸ್ ಅಮಂಗ್ ದ ಕಾಮನ್ ಮ್ಯಾನ್, ದ್ಯಾಟ್ ಈಸ್ ದ ಇಂಟೆನ್ಷನ್. ಹಾಗಾಗಿ ಇಲ್ಲಿ ಒಂದು ಸ್ಕ್ರೀನಿಂಗು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಈ ಫೆಸಿಲಿಟಿಯನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಕಡೆ ಮಾಡೋದಕ್ಕೂ ಕೂಡ ನಮ್ಮ ಇಲಾಖೆಯಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಬೆಂಗಳೂರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಹಾಗಾಗಿಯೇ ಅದರದೊಂದು ಬ್ರಾಂಚ್ ನಾವು ಕಲಬುರಗಿ ಮತ್ತು ಮೈಸೂರಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿ ಈಗ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಈಗ ಈ ಒಂದು ಪ್ರಯತ್ನ ಡಾಕ್ಟರ್ ಪವನ್ ಮತ್ತು ಡಾಕ್ಟರ್ ಸಂಜಯ್ ಶರ್ಮಾ ಅವರು ಏನು ಇನಿಷಿಯೇಷನ್ ತಗೊಂಡಿದ್ದಾರೆ, ಇದೊಂದು ಒಳ್ಳೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಇಲ್ಲಿ ಜಿಮ್ಸ್ ಆವರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟು ಕೂಡ ಆಗ್ತಾ ಇದೆ. ನಾನು ನಿಮ್ಗೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿರ್ಬೋದು, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ
ಕ್ರಿಟಿಕಲ್ ಕೇರ್ ಯೂನಿಟ್ ಆಗಿರ್ಬೋದು, ಈಗಾಗಲೇ ಫಂಕ್ಷನ್ ಮಾಡ್ತಾ ಇರ್ತಕ್ಕಂಥ ಟ್ರಾಮಾ ಕೇರ್ ಸೆಂಟರ್ ಆಗಿರ್ಬೋದು. ಅದ್ರ ಹಿಂದ್ಗಡೆ ನಾವು 200 ಬೆಡ್ಡಿನ ಒಂದು ಕಿದ್ವಾಯ್ ಬ್ರಾಂಚ್ ಮಾಡ್ತಾ ಇದ್ವಿ. ಅದ್ರ ಪಕ್ಕದಲ್ಲಿ ಒಂದು ಬರ್ನ್ಸ್ ವಾರ್ಡು ಕೂಡ ಎಲ್ಲ ರೆಡಿ ಆಗಿದೆ. ಅದನ್ನು ಕೂಡ ನಾವು ಇನಾಗ್ರೇಷನ್ ಮಾಡ್ತೀವಿ ಬಹುಶಃ ಒಂದು ತಿಂಗಳಲ್ಲಿ. ಅದಾದಮೇಲೆ ಆ ಕಡೆ ESI ಪಕ್ಕದಲ್ಲಿ 10 ಎಕರೆ ಲ್ಯಾಂಡ್ ಯೂನಿವರ್ಸಿಟಿಯಿಂದ ತೆಗೆದುಕೊಂಡು ಅಲ್ಲಿ ನಿಮ್ಯಾನ್ಸಿನ ಒಂದು ಬ್ರಾಂಚು, ಆಮೇಲೆ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟಿನ ಒಂದು ಬ್ರಾಂಚು ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಬ್ರಾಂಚು, ಆ 3 ಆಸ್ಪತ್ರೆ ಅಲ್ಲಿ ಬರ್ತಾ ಇವೆ. ಹಾಗಾಗಿ ಇವತ್ತು ಕಲಬುರಗಿಯನ್ನು ಹೆಲ್ತ್ ಹಬ್ಬನ್ನು ಮಾಡೋದಕ್ಕೆ ಎಲ್ಲ ಅಡಿಪಾಯನ್ನು ಹಾಕಿದ್ದೀವಿ. ಈಗಾಗಲೇ ನೀವು ನೋಡಿದಿರಿ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಭಾಳ ಸುಸಜ್ಜಿತವಾಗಿ ಇಲ್ಲಿ ನಡೀತಾ ಇದೆ, 371 ಬೆಡ್. ಹಾಗಾಗಿ ಇಲ್ಲಿ ಇನ್ನೊಂದು ನಾವು ಇಲ್ಲಿ ಅನೌನ್ಸ್ ಮಾಡಿದ್ವಿ, ಏನಂತಂದರೆ ಇಲ್ಲಿ IVF ಒಂದು ಮಾಡ್ತೀವಂತೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಆಮೇಲೆ ಒನ್ ಮೋರ್ ಥಿಂಗ್ ಬೇಡ ಅನೌನ್ಸ್, ಅದು ನಮ್ಮ ಇದಕ್ಕೆ ಸಂಬಂಧಿಸಿದೆ. ಏನಂದರೆ ನಮ್ಮ ಸ್ಕಿಲ್ಲಲ್ಲಿ ಒಂದು ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ವಿತ್ ದ ಸಪೋರ್ಟ್ ಆಫ್ ಬೇರೆ ಕಂಪನೀಸು. ಇಲ್ಲಿ ಈಗಾಗಲೇ ನಾವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಲ್ಲ, ಸ್ನೈಡರಿನ ಒಂದು ಸಂಯೋಗದಿಂದ ಒಂದು ಲ್ಯಾಬನ್ನು ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ 1000 ಪೀಪಲ್ ಟ್ರೈನ್ ಮಾಡಿ, ಯಂಗ್ಸ್ಟರ್ಸನ್ನು ಟ್ರೈನ್ ಮಾಡಿ ಅವ್ರ ಪ್ಲೇಸ್ಮೆಂಟು ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಅದನ್ನು ಕೂಡ ಕಲಬುರಗಿಯಲ್ಲಿ ಈಗ ಬಜೆಟಲ್ಲಿ ನಾವು ಅನೌನ್ಸ್ ಮಾಡಿದ್ದೀವಿ. ಹಾಗಾಗಿ ಇದರ ಲಾಭ ಕಲಬುರಗಿ ಜನತೆ ಪಡಿತದೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕಾರ್ಯಕ್ರಮ ಅಲ್ಲಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮಾಡಿದ್ದಕ್ಕೆ ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ. My colleagues, this is podiatry is a comprehensive care and it's a very complex care, and we require dedicated, trained, skilled podiatric surgeons. And Dr. Pawan and Dr. Sanjay Sharma, they are the torch bearers of the country. They have taken this initiative to create awareness of podiatry first amongst the doctors, then amongst the paramedical, and then through us they are planning to reach out the patients. As we all have aware that India is the diabetic capital, and as statistics will be told and already being told, we are a prime, we have a huge load for diabetic foot patients to be taken care of, and the whole onus and the burden is on the medical fraternity from these 3 departments, because we don't have any qualified podiatrist as of now. There are some fellowship initiatives being taken by our government of Karnataka under RGHS at Sanjay Gandhi Institute of Trauma. So this word of mouth has to be spread across the faculty and the members first, and then to the patient. Services should be carried out to the patients. Of prayers, that is podiatry reach across India for awareness and screening. Podiatry is a very new branch of medicine, considered a super subspecialty, and with increasing diabetic people surviving longer with better management. These people need specialized care for their foot health care, which comes under podiatry. I wish all the program a grand success and request the public of Kalburgi to take advantage of this program and get specialized care for their foot health. Thank you all for joining this occasion. Thank you and in the globe. We have spent about 15-20 minutes now, and probably about 60 limbs would have been amputated already in the last 15 minutes that we were here. Look at the impact of it. In India itself, there are 14 lakh amputations that happen annually, and of them 10%, there is 1,40,000 there will be below knee or above knee amputation that happens, and of these 80% of them are preventable just because of screening. That's what we have done it in the van here. Dr. Pawan is going to explain what we are going to do in the van, but that was a concept. When 80% of these limbs can be amputations can be prevented, why not? Not just the amputations part of it. Do you think the mortality rate of it? The diabetic foot mortality rate is higher than cancer. We have so many cancer centers across India. We have the films coming in, the Mukesh's video coming in every
film that we go to, saying that the cancer, the mouth cancer can cause that other cancer. When the mortality rate of diabetic foot is in more of cancer, then why not the awareness of diabetic foot is there? That was the question that was always coming up to us, saying that the 70% 5-year mortality post amputation versus lot of other cancers which is much lower. The only mortality rate which is higher than diabetic foot is the pancreatic and the lung cancer. It's not a tier 2 city anymore, is it? Is it a tier 2 city? No, it's not a tier 2 city anymore. If you look at the geopolitical arena that is North Karnataka, Gulbarga plays a very important role. And that's why it is imperative that we understand what diabetic foot is, raise awareness for diabetic foot. Yes, as and when you people come along, I will not be taking much time because our esteemed minister has been waiting patiently for quite some time now. We will talk to you, we will start raise awareness, we will start training you. We will look at how we can save many people who have diabetic foot problems. So this is a promise from Prayas that by the time this Prayas program gets half completed, that is 6 to 7 months, we will have a concrete diabetic foot care department in JIMS Gulbarga. Thank you.